ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಭಾಳ ಸುಂದರವಾದ ಛಾಯಾಗ್ರಹಣ ಇದೆ. ತುಂಬ ಚೆನ್ನಾಗಿ DOP ಕೆಲಸ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರು ಮತ್ತು DOP ಇವರೇ ವೆರಿ ಗುಡ್ ಫೋಟೋಗ್ರಫಿ. ಮೊದಲನೇದಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಜನರಿಗೂ ನಮಸ್ಕಾರ. ನಮ್ಮ ಮೀಡಿಯಾದವರಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಪಾತ್ರ ನನಗೆ ಕೊಟ್ಟೋದಕ್ಕೆ. ಹಾಗೆ ಇಟ್ಸ್ ರಿಯಲಿ ಬ್ಯೂಟಿಫುಲ್. ನಾನು ಕೊನೆ ಶಾರ್ಟ್ಸ್ ಬಂದಿದ್ದು 1.5 ವರ್ಷದ ನಂತರ ಅದನ್ನು ಆ್ಯಕ್ಟ್ ಮಾಡಿದೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಆ ಫಿನಿಶಿಂಗು ಇದು ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಡು ಚೆನ್ನಾಗಿ ಮೂಡಿ ಬಂದಿದೆ. ಅವರಿಬ್ಬರು ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಹಾಗೆ ಉಗ್ರಂ ಮಂಜು ಸರ್, ಇವಾಗ ನೀವು ಉಗ್ರಂ ಮಂಜು ಸರ, ಮ್ಯಾಕ್ಸ್ ಮಂಜು ಸರ, ಬಿಗ್ ಬಾಸ್ ಮಂಜು ಸರ, ಗುರಿ ಮಂಜು ಸರ್? ಮಂಜು ಇವರು ಮಂಜು ಸರ್. ಮಂಜು ಸರ್ ಮಂಜಣ್ಣ ಇಲ್ಲ ಸರ್, ಅಣ್ಣ ಅಂತ ಥ್ಯಾಂಕ್ ಯು ಸೋ ಮಚ್ ಸೆಲ್ವಂ ಸರ್. ಲೈಕ್ ಒಂದು ವಿಭಿನ್ನವಾದ ಒಂದು ಪಾತ್ರ. ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಂಬಂದಿರೋದ್ರಲ್ಲಿ ಇದು ಬೇರೆನೇ ಪಾತ್ರ. ಒಂದು ಕುಡುಕನ ಪಾತ್ರ, ಕುಡಿತಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದರೆ. ಜಯಶ್ರೀ ಮೇಡಮ್ ಅಂದರೆ ಈ ಸಿನಿಮಾದಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ. ಅದಾಗಿ ಕುಡಿತ ಬಿಟ್ಟು ಅದು ಆದ ನಂತರ ಏನು ಜೀವನ ಅನ್ನೋದು, ಈ ಥರದ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸೆಲ್ವಂ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಮೀಡಿಯಾದವ್ರಿಗೆ ಎಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು. ಹಾಗೆ ಆ ಸಾಂಗ್ಸು ನೋಡಿದೆ, ಒಂದು ಎಮೋಷ್ನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಂಗು. ಅವ್ನಿಗೆ ಯಾರಿಗೋ ಚಡ್ಡಿನೇ ಹಾಕ್ಸಿಲ್ಲ ಸರ್, ಅದು ನೋಡಿ ಅದು ಬಿಡ್ತಾರೋ ಇಲ್ಲ ಹಾಕ್ಸಿಲ್ಲ ಅದೇ ಚಡ್ಡಿ ಹಾಕ್ಸಿಲ್ಲ, ಅದನ್ನೇ ಕೇಳ್ತಿದ್ರು ಇವರು. ಓಕೆ, ಬಟ್ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಈ ಥರದ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ಥ್ಯಾಂಕ್ ಯು. ನಿಮ್ಮ ದೇವರು ಒಳ್ಳೇದು ಮಾಡಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎಲ್ರಿಗೂ, ಇಲ್ಲಿ ಬಂದಿರೋದಕ್ಕಂತ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೇಳಬೇಕಾದ್ರೆ ನನಗೂ ಸೆಲ್ವಮ್ಗೂ ನಮ್ಮ ಸಂಬಂಧ 19 ವರ್ಷದಿಂದ. ಸೊ ನಾನು ಫಸ್ಟ್ ಸಿನಿಮಾಗೆ ಆಸ್ ಡೈರೆಕ್ಟರ್, ಅವ್ರ ಕ್ಯಾಮ್ರಾಮನ್ ಆಗಿದ್ದು. ಸೊ ನಾವು ಒಟ್ಟಿಗೆ 6 ಸಿನಿಮಾ ಮಾಡಿದ್ವಿ ಆಸ್ ಎ ಡೈರೆಕ್ಟರ್, ಕ್ಯಾಮ್ರಾಮನ್. ಸೊ ಅವರ 2 ಸಿನಿಮಾ ಅವ್ರು ಡೈರೆಕ್ಟ್ ಮಾಡಿದ್ದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಪಡಿಕಾದ ಪಾತ್ರ ತಮಿಳ್ ಮತ್ತು ಗುರಿ. ಸೊ ಇದರಲ್ಲಿ ಒಂದು BDO ಆಫೀಸರ್ ಪಾತ್ರ ಕೊಟ್ಟಿದ್ದಾರೆ. ಶಿಸ್ತು ಸ್ಟ್ರಿಕ್ಟ್ ಪಾತ್ರ, ಖುಷಿ ಆಯ್ತು ಪಾತ್ರ. ಆ್ಯಂಡ್ ಕಮಿಂಗ್ ಟು ಸಾಂಗ್ಸ್, ಮಕ್ಕಳನ್ನು ಡೈರೆಕ್ಟ್ ಮಾಡೋದು ತುಂಬ ಕಷ್ಟ. ಅದನ್ನು ಸೆಲ್ವಂ ಮಾಡಿದ್ದಾರೆ. ಒಂದು ಮಣಿರತ್ನಂನ ಅಂಜಲಿ ಸಿನಿಮಾ ನೆನಪಾಯ್ತು ನನಗೆ. ಹಾಗೆ ಸೆಲ್ವಂ ಮಾಡಿದ್ದಾರೆ. ಸೊ ಅದು ಒಂದು ವೆರಿ ಹೋಟೆಲ್ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು. ಅದಕ್ಕೆ ತುಂಬ ಕಷ್ಟ, ನಂಗೆ ಗೊತ್ತು, ಬಗ್ಗೆ ನಾನು ಕೂಡ ಮಕ್ಕಳು ಸಿನಿಮಾ ತುಂಬ ಕಷ್ಟ. ಸೊ ಬಟ್ ಥ್ಯಾಂಕ್ ಯು ಸೆಲ್ವಂ ಫಾರ್ ಗಿವಿಂಗ್ ಪಾರ್ಟ್. ಆ್ಯಂಡ್ ಮಕ್ಕಳ ಜೊತೆ ನಿಮ್ಮ ಮಗ ಒಂದು ಹೇಳ್ಬೇಕು, ಇನ್ನು ಟ್ರಿವಿಯಾ ಅಂತ. ನನ್ನ ಫಸ್ಟ್ ಸಿನಿಮಾ SMS 6260 ಅವ್ರು ಡೈರೆಕ್ಟರ್ ಆಗುವಾಗ ನನ್ನ ಮಗ ಅದೆಲ್ಲ ಆ್ಯಕ್ಟ್ ಮಾಡಿದ್ದ. ಸೆಲ್ವಂ ಕ್ಯಾಮ್ರಾಮನ್ ಆಗಿದ್ದ, ಹಾಗೂ ಚಿಕ್ಕವನಾಗಿದ್ದ. ಸೇಮ್ ಏಜ್ ಈಗ ಅವನ ಮಗ ಇದ್ದಾನೆ. ಸೊ ಅದೇ ನೆನಪಾಯ್ತು ನನಗೆ. ಸಿನಿಮಾ ಒಳ್ಳೆ ಆಲ್ ದಿ ಬೆಸ್ಟ್ ಆಗಲಿ. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನನ್ನ ಪ್ರೀತಿಯ ಎಲ್ಲ ಮೀಡಿಯಾದವರಿಗೆ ನನ್ನ ಅಭಿನಂದನೆಗಳು. ಚಿತ್ರ ತುಂಬ ಚೆನ್ನಾಗಿದೆ. ಈ ಚಿತ್ರದಲ್ಲಿ ಬರೋ ಒಂದು ಸಾಂಗು ಈ ಚಿತ್ರಕ್ಕೆ ಬೆನ್ನೆಲುಬು. ಸೆಲ್ವಂ ಅವರು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಹಾಗೆ ನನ್ನ ಹಳೆಯ ಗೆಳೆಯರಾದ ಅಚ್ಯುತ್ ಕುಮಾರ್, ಮಂಜು ಎಲ್ಲ ಜೊತೆಯಲ್ಲಿ ಈ ಚಿತ್ರದಲ್ಲಿ ಮಾಡಿದ್ದೀವಿ. ಮುಂದಕ್ಕೆ ಈ ಪಿಕ್ಚರು ಯಶಸ್ವಿ ಆಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಡ್ತಿದ್ದೀನಿ. ಹಾಗೆ ರಿಲೀಸ್ ಆದ ತಕ್ಷಣ 25 ದಿವಸದಲ್ಲಿ ಇನ್ನೊಂದು ಪಿಕ್ಚರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ, ಎಲ್ಲರಿಗೂ ಸ್ವಲ್ಪ ಅರ್ಥ ಆಗ್ಬೋದು. ಥ್ಯಾಂಕ್ ಯು. ಎಲ್ಲರಿಗೂ ಗುಡ್ ಈವ್ನಿಂಗ್. ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಸ್ಪೆಷಲಿ ಸೆಲ್ವಂ ಸರ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಸೊ ನಾನು ಸೆಲ್ವಂ ಸರ್ ಜೊತೆ 2ನೇ ಮೂವಿ ಇದು ಮಾಡ್ತಿರೋದು. ಒಂದು ತಮಿಳ್ ಮೂವಿ ಮಾಡಿದ್ದೀನಿ, ಇದೊಂದು ಪಾತ್ರ ಈ ಮೂವಿಯಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ IPS ಆಫೀಸರ್ ಆಗಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಸೆಲ್ವಂ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಮತ್ತು ವೇದಿಕೆ ಮೇಲಿರೋ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಫಾರ್ ಟೀಮ್ ಗುರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳಬೇಕು. ಮತ್ತು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಹಾರ್ಟ್ಲಿ ವೆಲ್ಕಮ್.
ಎಲ್ಲರಿಗೂ ಗುಡ್ ಈವ್ನಿಂಗ್. ಮೈ ಸೆಲ್ಫ್ ಜೀವಿತು. ಈ ಫಿಲಿಂ ಅಲ್ಲಿ ವರ್ಕ್ ಮಾಡಿರುವ ಗುರಿ ಟೀಮ್ಗೆ ಫಸ್ಟ್ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮ ಸಪೋರ್ಟ್ ಮತ್ತು ಶೇರು ನಮ್ಮ ಫಿಲಿಮ್ಗೆ ಸಪೋರ್ಟ್ ಕೊಡಬೇಕು. ಥ್ಯಾಂಕ್ ಯು, ವೆಲ್ಕಮ್. ನಿಮ್ಮ ಹಾಡಿನ ಬಗ್ಗೆ ಹೇಳಿ. ಹಾಡು ಹೇಗಿತ್ತು? ಹಾಡು ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಓನೇ ಸರ್, ಮಂಜು ಸರ್, ಓನ್ ಸರ್, ಸ್ಕ್ರಿಪ್ಟ್ ಅಲ್ಲ ಸರ್. ಅಂದ್ರೆ ನಿಮ್ಗೆ ಬಟ್ಟೆ ಬೇರೆ ಹಾಕಿಲ್ದೆ ಎಲ್ಲ ವಿಡಿಯೋ ಮಾಡಿದಾರಲ್ಲ ಸರ್ ಹಾಡಲ್ಲಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಫಸ್ಟು ಅದು ಓನೇ ನನ್ನ ಲೈಕ್ ಟಾರ್ಚರ್ ಮಾಡಿ ಮಾಡ್ಸೋರೆ. ಅದು yes, ಅದು ಮನಸ್ಸಿನ ಮಾತು. ಇಂಥವೆಲ್ಲ ಬರ್ಬೇಕು ಹೊರಗೆ. ಎಸ್, ಫಸ್ಟ್ ನಾನು ಯೂಸ್ ಮಾಡ್ತಾನಂತ ಅನ್ಕೊಂಡಿದ್ದೆ, ಬಟ್ ನನ್ನ ಮಾಡಿಸ್ಬಿಟ್ಟು. ಖುಷಿ ಆಯ್ತಾ? ಅಂದ್ರೆ ಸಂಪೂರ್ಣವಾಗಿ ಕಲಾವಿದರಾಗಿ ನೋಡಕ್ ಸಿಕ್ತು ನಮಗೆ, ಬಹಳ ಅಪರೂಪ. ಆ ತರ ಎಲ್ಲ ಸಿಗೋದಿಲ್ಲ. ಅಪ್ಪ ಚೆನ್ನಾಗೇ ಮಾಡವ್ರೆ. ಅಂಡ್ ಅವರು ನನಗೆ ಸಪೋರ್ಟ್ ಮಾಡೋರೆ ಜಾಸ್ತಿ. ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ ಮನೇಲಿ ಜಾಸ್ತಿ ನನ್ನ ಬೈತಾರೆ. ಎಸ್, ಹೇಳಪ್ಪ, ಹೇಳಿ, ನಾವು ಕೇಳಿಸ್ಕೊತೀವಿ. ಮುಂದೆ ಲೈಕ್ ಇವಾಗ ನಾನು ಒಂದ್ಸತಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನೇ 100 ಟೈಮ್ಸ್ ಮಾಡಿಸ್ತಾರೆ. ಅರ್ಥ ಆಗುತ್ತೆ. ಎಲ್ಲಿ ನಿನ್ನ ಸಾಂಗಲ್ಲಿ ಬಟ್ಟೆ ಬಿಚ್ಚಿದ್ರು ಅಲ್ಲೇ ಗೊತ್ತಾಯ್ತು ಅವ್ರಿಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ. ಎಸ್, ನೀವು ಮಾತಾಡ್ಬೇಕು. ನಿಮಗೆ ಎಷ್ಟು ಖುಷಿ ಆಯ್ತು ನಿಮ್ಮದಲ್ಲದೆ ನಿಮ್ಮ ಫ್ರೆಂಡಿನ ಬಟ್ಟೆ ಬಿಚ್ಚಿದಕ್ಕೆ? ನನಗೆ ಫಸ್ಟ್ ಭಯ ಆಯ್ತು. ಹೇಳ್ದಾಗ ನಂಗೆ ಫುಲ್ ಭಯ ಆಯ್ತು. ಆಮೇಲೆ ಹೆಂಗೊಂದು ಮಾಡಿ ಇವನ್ ಕಡೆ ಡೈವರ್ಟ್ ಮಾಡಿ ಸಖತ್ ಖುಷಿ ಆಯ್ತಲ್ಲ? ಸಖತ್ ಖುಷಿ ಆಯ್ತು. ಎಸ್, ಜಸ್ಟ್ ಪಾಪ ಈ ನಗು ಹೀಗೆ ಕೊನೆ ತನಕ ಇರಲಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸಿನಿಮಾ ತಂಡದಿಂದ ಗಿಡವನ್ನ ಕೊಡುವ ಮೂಲಕ ಗೌರವ ಕೊಡ್ಬೇಕು ಅಂತ ಕೇಳಿ ಒಟ್ಟಿಗೆ ಸುಸ್ವಾಗತ. ಹಾಗೆ ದಯವಿಟ್ಟು ಸಣ್ಣ ಕ್ಷಮೆ. ಹಾಗೆ ನಮ್ಮ ಲಹರಿ ಆಡಿಯೋ ಓನರ್ ವೇಲು ಸರ್ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಕ್ಷಮಿಸಿ ಮೇಡಮ್, ಮುಂದುವರಿಸಿ. ಇಲ್ಲಿ ಬಂದಿರುವ ನಮ್ಮ ಸ್ನೇಹಿತರು ಮತ್ತು ಕುಟುಂಬಸ್ಥರು, ಮೀಡಿಯಾ ಅವರು, ಪ್ರೆಸ್ ಅವರು, ಸೋಷಿಯಲ್ ಮೀಡಿಯಾ ಅವರು ಎಲ್ಲರಿಗೂ, ಮತ್ತು ಇಲ್ಲಿ ಗುರಿ ಟೀಮಿಂದ ಇಲ್ಲಿ ಬಂದಿರೋ ಗಣ್ಯರಿಗೂ ಎಲ್ಲರಿಗೂ ಸ್ವಾಗತಮ್ಮ ಅಂತ. ಈ ಮೂವಿ ಆ್ಯಕ್ಚುಲಾಗಿ ನಮ್ಮ ಮನೆಯವ್ರ ಕ್ಯಾಮ್ರಾಮ್ಯಾನು ಸಿನಿಮಾಟೋಗ್ರಫಿ ಫಸ್ಟ್ ಒಂದು ಟ್ರೈ ಮಾಡಿದ್ದಾರೆ. ಅದು ಹೆಂಗೆ ಅಂತ ಇವಾಗ ನೋಡಿದರೆ ಗೊತ್ತಾಗ್ತಾ ಇದೆ. ಬೇರೆಯವ್ರು ಹೇಳೋದಕ್ಕಿಂತ ನಾವು ನೋಡಿದ್ರೆ ಅದು ಫೀಲ್ ಆಗುತ್ತಲ್ಲ, ಹಾರ್ಟ್ ಟಚಿಂಗ್ ಆಗಿತ್ತು. 2ನೇ ಸಾಂಗು ಕಣ್ಣಲ್ಲಿ ನೀರೇ ಬಂದಿದೆ. ಅವರು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತು, ಬಟ್ ನಮ್ಮ ಮಗನ ಇಟ್ಕೊಂಡು ಎಷ್ಟು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವನ ಬಾಯಿಂದ ಬಂದಿರೋದಕ್ಕೆ ಇನ್ನೂ ಸ್ವಲ್ಪ ಹ್ಯಾಪಿಯಾಗೂ ಇದೆ. ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದು ನಿಮ್ಮ ಕೈಲಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನನಗೆ ಖುಷಿ ಆಗೋದು ಒಬ್ಬ ಹೆಂಡತಿಯಾಗಿ ಓಪನ್ ಆಗಿ ಮಾತಾಡಿದ್ರಲ್ಲ. ಥ್ಯಾಂಕ್ ಯು ಮ್ಯಾಮ್. ನೀವು ಎಲ್ಲರಿಗೂ ನಮಸ್ಕಾರ. ಬಂದಿರೋ ಗಣ್ಯರಿಗೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ನಮಸ್ಕಾರ. ಮಕ್ಕಳು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲ ಮೂವಿ ಬಂದು ಥಿಯೇಟರ್ಸಲ್ಲಿ ನೋಡಬೇಕು, ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊಂಡು. ಥ್ಯಾಂಕ್ ಯು. ಹಾಗೆ ಸಂಗೀತ ಕ್ಷಮೆ ಇರಲಿ, ಇವತ್ತು ಚಿತ್ತಾರ ಫಿಲಿಂ ಅವಾರ್ಡ್ಸ್ ಫಂಕ್ಷನ್ ಅಲ್ಲಿ ನಾನು ಒಂದು ಗೆಸ್ಟ್ ಆಗಿ ಹೋಗಿದ್ದೆ. 4:15 ಬಿಡ್ತೀನಿ ಅಂತಂದ್ರು. 5 ಗಂಟೆ 6, 7, 7:15 ಆಗೋಯ್ತು. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ 45 ವರ್ಷ ಪ್ರೆಸ್ ಮೀಟ್ ಅಲ್ಲಿ ½ ಅನ್ ಅವರ್ ಡೇಟಾ ಬಂದಿರೋದು ಇದೆ ಅನ್ಕೊಂತೀನಿ ನಾನು. ಕ್ಷಮೆ ಇರಲಿ. ಗುರಿ ಅಂಡರ್ ಪಿಕ್ಚರ್ ಗುರಿ ನಾನು ನೋಡಿದ್ದೇನೆ. ಅದಾದ್ಮೇಲೆ ಇದೆ ಗುರಿ, 2 ಗುರಿ. ಈ ಗುರಿನಲ್ಲಿ 2 ಹಾಡಿದೆ. ಅಫ್ಕೋರ್ಸ್ ಸೆಲ್ವರಾಜ್ ಅವರು ಅದ್ಭುತವಾಗಿ ಫೋಟೋಗ್ರಫಿ ಸಿನಿಮಾ ಮಾಡಿದ್ದಾರೆ. ಸಾಂಗ್ಸ್ ವಿಜುವಲ್ ನಾನು ನೋಡಿದ್ದೀನಿ, ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಬಹಳ ಪ್ರೊಫೆಷನಲ್ ಡೈರೆಕ್ಟರ್ ಅವರು. ಚೆನ್ನೈನಲ್ಲಿ ಮಣಿರತ್ನಂ ಸರ್ ಅವ್ರ ಟೀಮಲ್ಲಿ ಬಹಳ ದೊಡ್ಡ ಡೈರೆಕ್ಟರ್ ಹತ್ರ ಅಸೋಸಿಯೇಟ್ ಆಗಿ ಮಾಡಿ ತುಂಬಾ ಪ್ರೊಫೆಷನಲಿ ಇಸ್ ವೆರಿ ವೆರಿ ಸೌಂಡ್. ಮತ್ತೆ ನಮ್ಮ ಪಳ್ಳಿಯವ್ರ ಬಗ್ಗೆ ಹೇಳಬೇಕಲ್ಲ. ಸೊ ಇಸ್ ಅ ವಂಡರ್ಫುಲ್ ಮ್ಯೂಸಿಕ್. 2 ಹಾಡಿಗೂ ಸಾಹಿತ್ಯ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈಚ್ ಅಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು. ಏನೋ ಮಕ್ಕಳ ಚಿತ್ರ ಅಂತ ಅನ್ಕೊಳ್ಳೋಂಗಿಲ್ಲ. ಇದು ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ. ಪ್ರತಿಯೊಂದು ಶಾರ್ಟು, ಲೈಟಿಂಗು ಮತ್ತೆ ಫೋಟೋಗ್ರಫಿ ಕೂಡ ಅಷ್ಟೇ
ಬಹಳ ಚಾಕುಚಕ್ಯತೆಯನ್ನು ಮಾಡಿದ್ದೀರಾ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಈ ಪಿಕ್ಚರ್ ಡೆಫಿನೆಟ್ಲಿ ಹಿಟ್ ಆಗುತ್ತೆ, ಅವಾರ್ಡ್ ಬರುತ್ತೆ ನಿಮಗೆ. ಸಬ್ಜೆಕ್ಟ್ ಚೆನ್ನಾಗಿದೆ. ಅವತ್ತು ಬಹಳ ಹೊತ್ತು ನಾವು ಮಾತಾಡಿದ್ರು, ನಾನು ಪಳ್ಳಿಯವರು ಮಾತಾಡಿದಾಗ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ನಮ್ಮ ಪಳ್ಳಿಯವ್ರ ಬಗ್ಗೆ ನಾನು ಹೇಳಲೇಬೇಕು. ಅವ್ರು ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ವರ ಸಂಯೋಜನೆ ಮಾಡುವಂತ ಸಂಗೀತ ನಿರ್ದೇಶಕರು. ಲೈವ್ ಮ್ಯೂಸಿಕ್ ಮತ್ತೆ ಮಾಡುವಂತ ಸಿನಿಮಾಗಳೆಲ್ಲ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಹಾಡುಗಳು. ಅದು ಯಾಕೋ ಸರಸ್ವತಿ ಇದೆ, ಲಕ್ಷ್ಮಿ ಹತ್ರ ಬರ್ತಾ ಇಲ್ಲ, ಸಕ್ಸಸ್ ಬರ್ತಾ ಇಲ್ಲ. ಬಟ್ ಪಳ್ಳಿ ಸರ್, ಐ ಟೆಲ್ ಯು ಡೆಫಿನೆಟ್ಲಿ ಇವತ್ತಿಲ್ಲ ನಾಳೆ ನೀವು ಎ ಆರ್ ರೆಹಮಾನ್ ಮಟ್ಟಿಗೆ ಬೆಳಿತೀರ. ಐ ವಿಶ್ ಯು ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ಹಾಗೆ ಪಲ್ಲವಿ ಸರ್. ಗುರುವಿಲ್ಲದೆ ಗುರಿ ಇಲ್ಲ ಅನ್ನೋ ಮಾತು ಸತ್ಯ. ಈ ಚಿತ್ರ ಗುರು ಮತ್ತೆ ಶಿಷ್ಯಂದಿರಗಳ ನಡುವೆ ನಡೆಯುವಂತ ಒಂದು ಅದ್ಭುತವಾದ ಚಿತ್ರ. ನಾನು ಆಕ್ಚುಲಿ ಈ ಸಿನಿಮಾ ಮುಗಿಸಿದ್ದೀನಿ. ಕೆಲವು ಸೀನ್ ಅಂತೂ ಕಣ್ಣಲ್ಲಿ ನೀರು ಬರೆಸುತ್ತೆ, ಎಸ್ಪೆಷಲಿ ಕಾಪಾಡೋ ಸಾಂಗ್, ರಾಜೇಶ್ ಹಾಡಿರೋ ಸಾಂಗ್ ಅಂತೂ. ಇದು ಬರೀ ಒಂದು ಬಿಟ್ ಅಷ್ಟೇ, ಅದು ಇಡೀ ಸಿನಿಮಾದಲ್ಲಿ ಈ ಸೆಂಟಿಮೆಂಟ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ ಕ್ಯಾರಿ ಆನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ಈ ವಿತ್ ಡೈರೆಕ್ಟರ್ ಪರ್ಮಿಷನ್ ನಾನು ಇದರದ್ದು ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ಖುಷಿ ಪಡ್ತೀರಾ. ಒಂದು ಹಳ್ಳಿ, ಒಂದೇ ಸ್ಕೂಲು, ಒಂದೇ ಮಾಸ್ಟ್ರು, 4-5 ಸ್ಟೂಡೆಂಟ್ ಕ್ಲಾಸಸ್. 5th ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟ್ರು, 1st ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟ್ರು. ಇಲ್ಲಿ ನಡೆಯುವಂತ ಸರ್ಕಾರಿ ಮತ್ತೆ ಪ್ರೈವೇಟ್ ಶಾಲೆಗಳ ಮಧ್ಯೆ ನಡೆಯುವಂತ ಒಂದು ಜಗಳದಲ್ಲಿ ಸರ್ಕಾರಿ ಶಾಲೆ ಮುಚ್ಚೋಪಟ್ಟು ಆ ಶಾಲೆನ ಓಪನ್ ಮಾಡ್ತಾರೆ ಅನ್ನೋದೇ ಈ ಚಿತ್ರ. ತುಂಬಾ ಚೆನ್ನಾಗಿದೆ. ನನಗೆ ಈ ಸ್ಟೋರಿ ಹೇಳಿದ ತಕ್ಷಣ ನಂಗೆ ಖುಷಿ ಆಗೋಯ್ತು. ನನಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅವಾರ್ಡ್ ವಿನ್ನಿಂಗ್ ಸ್ಟೋರಿ. ಸೆಲ್ವಂ ಅವ್ರಿಗೆ ನಾನು ಈ ಚಿತ್ರದ ಮೂಲಕ ಈ ಸ್ಟೇಜ್ ಮೇಲಿಂದ ವಿಶಸ್ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರ ಈ ಚಿತ್ರದಲ್ಲಿ 2 ಹಾಡಿಗೆ ವಿ ಮನೋಜ್ ಸರ್ ಒಂದು ಹಾಡು ಬರ್ತಿದ್ದಾರೆ, ಈ ಕಾಪಾಡೋ ದೇವರು ಅಂತ. ಅದಕ್ಕೆ ಮೊದಲು ಬರೆದ ಮಧುಸೂದನ್ ಸರ್ ಟೈಟ್ಲ್ ಸಾಂಗ್ ಬರೆದಿರೋದು. ಗುಡ್ ಈವ್ನಿಂಗ್ ಎಲ್ಲರಿಗೂ. ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಾನು ಕೆಲವು ಥ್ಯಾಂಕ್ಸ್ ಹೇಳಬೇಕಾಗಿದೆ. ಫಸ್ಟು ಈ ಸಿನಿಮಾ ಗುರಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂದರೆ, ಸೊ ಮೈ ಫಾದರ್ ಶ್ರೀನಿವಾಸ್ ಸರ್ ಅವ್ರ ಜೊತೆ ನಾನು ಒಂದು ಡಿಸ್ಕಸ್ ನಾವು ಫಸ್ಟು ತಮಿಳಲ್ಲಿ ಒಂದು ಸಿನಿಮಾ ಮಾಡಿದ್ವಿ. ಅದರಲ್ಲಿ ಇವ್ನು ಆ್ಯಕ್ಟ್ ಮಾಡಿದ್ದ ಚಿಕ್ಕ ಹುಡುಗ. ಆ ಸಿನಿಮಾ ಬಂದು ಇಲ್ಲಿ ರಿಲೀಸ್ ಆಗಿಲ್ಲ, ತಮಿಳ್ನಾಡಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ಸೊ ನಮ್ಗೆ ಬೇಜಾರಾಯಿತು, ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿಲ್ವಲ್ಲ ಅಂತ. ಸರ್ ನಾನು ಹೇಳಿದೆ, ಸರ್ ನನ್ನ ಹತ್ರ ಒಂದು ಸಣ್ಣ ಸ್ಕ್ರಿಪ್ಟ್ ಇದೆ, ಒಂಚೂರು ಕೇಳಿ ಇದು ಮಾಡ್ಬೋದಾ ಅಂತ. ಸರಿ ಅವ್ರು ಕೇಳಿದ್ರು, ನಾನು ಹೇಳಿದೆ. ಹೇಳ್ಬಿಟ್ಟು ಇದು ಚೆನ್ನಾಗಿದೆ ಅಲ್ರಿ, ಇದು ಮಾಡ್ಬೋದಲ್ಲ ಅಂತಂದರು. ಸರ್ ಇದು ಚೆನ್ನಾಗಿದೆ, ಬಟ್ ಇದು ನಿಜವಾಗಿ ನಡೆದ ಘಟನೆ ಸರ್ ಅಂತ ಹೇಳಿದೆ. ಸೊ ಈ ಗೌರ್ಮೆಂಟ್ ಸ್ಕೂಲೆಲ್ಲ ತುಂಬ ಮುಸ್ತಾ ಹೋಗ್ತಾ ಇತ್ತು. ಆ ಟೈಮಲ್ಲಿ ಒಂದು ಊರಲ್ಲಿ ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟ ಇದೆ ಏನಿದೆ ಅಂತ ಆ ಅಡ್ರೆಸ್ ಹುಡ್ಕೊಂಡು ಹೋದಾಗ ಒಂದು ಊರಲ್ಲಿ ಒಂದು ಸ್ಕೂಲ್ ಇತ್ತು. ಅಲ್ಲಿ ಹೋದ್ರೆ ಸ್ಕೂಲಲ್ಲಿ ಯಾರು ಇರಲಿಲ್ಲ. ಮಕ್ಕಳು ಬಟ್ ಸ್ಕೂಲ್ ಓಪನ್ ಇದೆ, ಯಾರು ಇರಲಿಲ್ಲ. ಇದು ಬೇರೆ ಸ್ಕೂಲ್. ಅಲ್ಲಿ ಹೋದಾಗ ಎಲ್ಲ ಕೆರೆಯಲ್ಲಿ ಆಟ ಆಡ್ತಿದ್ರು, ಟೀಚರ್ ಸಮೇತ. ಒಬ್ಬರು ಇರಲಿಲ್ಲ. ಇದೇನು ಸ್ಕೂಲ್ ಓಪನ್ ಇದೆ, ಯಾರು ಇರಲಿಲ್ಲವಲ್ಲ, ಬ್ಯಾಗ್ಲೆಲ್ಲ ಇದ್ದಾವೆ, ಯಾರು ಇರಲಿಲ್ಲ. ಸೊ ಆವಾಗ ನಾನು ನಮ್ಮ ಅಸಿಸ್ಟೆಂಟು ಶಶಿ ಬಂದಿದ್ದಾರೆ ಅನ್ಸುತ್ತೆ. ಸೊ ನಾವೆಲ್ಲ ಸೇರ್ಕೊಂಡು ಇದು ಯಾರು ಇಲ್ವಲ್ಲ ಅಂದ್ಬಿಟ್ಟು ಆಮೇಲೆ ಊರು ಜನ ಹೇಳಿದ್ರು, ಇಲ್ಲಿ ಹೋಗಿ ನೋಡಿ ಎಲ್ಲ ಕೆರೆಯಲ್ಲಿ ಇರ್ತಾರೆ ಅಂತ. ಕೆರೆಯಲ್ಲಿ ಹೋಗಿ ನೋಡಿದಾಗ ಅಲ್ಲೆಲ್ಲ ಆಟ ಆಡ್ತಿದ್ರು. ಸೊ ಅವರು ಟೀಚರ್ ಹತ್ರ ಮಾತಾಡಿದಾಗ ನಮಗೊಂದಷ್ಟು ನಿಜವಾದ ಘಟನೆಗಳು ಸಿಕ್ತು. ಸರಿ ಅದನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಶುರು ಮಾಡಿದ್ವಿ. ಆವಾಗ ಇವರಿಬ್ಬರು ಇಟ್ಕೊಂಡು ಮಾಡೋಣ ಅಂತ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಇದು ಹತ್ತತ್ರ ಹೇಳ್ಬೇಕಂದ್ರೆ ಒಂದು 2.5 ವರ್ಷ ಆಗಿದೆ ಸಿನಿಮಾ ಸ್ಟಾರ್ಟ್ ಆಗಿ. ನಮಗೆ ತುಂಬ ಪ್ರಾಬ್ಲಮ್ಗಳು ಅದು ಇದು ಸ್ಟಾರ್ಟ್ ಆಗಿ ನೋಡಬೇಕು. ಸಾಂಗಲ್ಲಿ ಒಂಥರ ಇದ್ದಾರೆ, ಟ್ರೈಲರ್ ಒಂಥರ ಇದ್ದಾರೆ. ಸೊ ಅದೇನಂದರೆ ಇವರು ಬಂದು ಸಿಟಿಗೆ ಬಂದು ಆಮೇಲೆ ಕಥೆಯಲ್ಲಿ ಕರೆಕ್ಷನ್ ಇದ್ದಾಗ ನಮ್ಮ ಶ್ರೀನಿವಾಸ್ ಅವರು ಆವಾಗ ಒಂದು ಐಡಿಯಾ ಕೊಡೋರು ನಮಗೆ. ಇದು ಹಿಂಗಿಲ್ಲ, ಇದು ಹಿಂಗೆ ಚೇಂಜ್ ಮಾಡಿ, ಇದು ಹಿಂಗಿಲ್ಲ ಹಿಂಗೆ ಚೇಂಜ್ ಮಾಡಿ ಅಂತ. ಆವಾಗ ನಾನು ಹೇಳ್ದೆ, ಇಲ್ಲ ಸರ್ ಒಂದು ಸರಿ ಸಿನಿಮಾ ನೋಡಿ ಅಂತ ನೋಡಿದಾಗ ಎಲ್ಲನೂ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ವರೆಗೆ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಸೆಕೆಂಡ್ ಹಾಫಲ್ಲಿ ಸೂರ್ ಕರೆಕ್ಷನ್ ಇತ್ತು. ಆಮೇಲೆ ಹೇಳಿದೆ, ಸರ್ ಇದು ಖರ್ಚಾಗತ್ತಲ್ಲ, ಏನು ಮಾಡೋದು ಅಂತ. ಈ ಮಕ್ಕಳ ಸಿನಿಮಾ ಅನ್ಕೊಂಡ್ಬಿಟ್ರಿ, ಖರ್ಚಾಗಲಿ ಪರವಾಗಿಲ್ಲ ಮಾಡೋಣ ಸೇರ್ಕೊಂಡು ಅಂದ್ಬಿಟ್ಟು ಅವರು ಸಪೋರ್ಟ್ ಮಾಡಿದ್ದಕ್ಕೆ ಈ ಸಿನಿಮಾ ಇವತ್ತು ಈ ಲೆವೆಲ್ಗೆ ಬಂದಿದ್ದಾರೆ. ಥ್ಯಾಂಕ್ಸ್ ಸರ್ ಶ್ರೀನಿವಾಸ್ ಸರ್, ತುಂಬ ಥ್ಯಾಂಕ್ಸ್.
ಸೊ ನೀವು ಇಲ್ಲದೆ ಈ ಸಿನಿಮಾ ಈ ಮಟ್ಟಕ್ಕೆ ಇಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ. ತುಂಬ ಥ್ಯಾಂಕ್ಸ್. ಆಮೇಲೆ ಮೇಡಮ್ ರಾಧಿಕಾ ಮೇಡಮ್ ಯಾವಾಗ ಏನು ಬೇಕಂದ್ರು ನಮಗೆ ಇಮಿಡಿಯೇಟ್ ಮಾಡಿಕೊಡೋರು. ಇವಾಗ ಫಂಕ್ಷನ್ ಅಷ್ಟೇ ಮೇಡಮ್ ಇಷ್ಟನೇ ತಾರೀಕು ಮಾಡ್ಬೇಕಂದ್ರೆ ಅಷ್ಟನೇ ತಾರೀಕು ಬುಕ್ ಮಾಡಿಕೊಟ್ರು. ಸೊ ಅದೇ ಥರ ಶೂಟಿಂಗ್ ಆಗಲಿ, ಫಸ್ಟ್ ಶೆಡ್ಯೂಲ್, ಸೆಕೆಂಡ್ ಶೆಡ್ಯೂಲ್ ಎಲ್ಲನೂ ಹೆಲ್ಪ್ ಮಾಡಿದ್ರು. ನಮಗೆ ಪ್ರಾಬ್ಲಮ್ ಆಗಿದ್ದು ಹುಷಾರಿಲ್ಲ ಅಂದರೆ ಅವ್ರಿಗೋಸ್ಕರ ಕಾಯಬೇಕಾಗತ್ತೆ. ಆ ಥರ ಕಾದು ನಮಗೆ ಈ 2.5 ವರ್ಷ ಆಯಿತು. ಸೊ ಹಂಗಾಗಿ ಸಿನಿಮಾ ಫೈನಲಾಗಿ ಚೆನ್ನಾಗಿ ಬಂದಿದೆ. ಅದಕ್ಕೆ ಫಸ್ಟು ನನಗೆ ಈ ಸಿನಿಮಾ ಅವಕಾಶ ಕೊಟ್ಟ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಅದಾದಮೇಲೆ ನನ್ನ ಟೀಮ್ ಶಶಿಕುಮಾರ್ ವೇದಿಕೆಗೆ ಬರಬೇಕು, ಕುಬೇರ್ ಬನ್ನಿ, ಆಮೇಲೆ ಮಂಜು ಆರ್ಟ್ ಡೈರೆಕ್ಟರ್, ಈ ಸಿನಿಮಾಗೆ ಫುಲ್ ಸಪೋರ್ಟ್ ಮಾಡಿದ್ದು ನಮ್ಮ ಆರ್ಟ್ ಡೈರೆಕ್ಟ್ರು. ಆಮೇಲೆ ಮೈನು ನನ್ನ ಬ್ಯಾಕ್ ಬೋನ್ ಪಳ್ಳಿ ಸರ್, ಬನ್ನಿ ಸರ್, ಬನ್ನಿ. ಒಂದು ಜೋರಾದ ಚಪ್ಪಾಳೆ ಬರ್ಲಿ, ಯಾಕಂದ್ರೆ ಸಿನಿಮಾದ ಕಾಣದ ಕೈಗಳು ಇವರು. ಇನ್ನೂ ಕೆಲವು ಜನ ಬಂದಿಲ್ಲ. ನಾವೊಂದು 6 ಜನ ಇಷ್ಟೇ ಈ ಸಿನಿಮಾ ಎಫೋರ್ಟ್ ಹಾಕಿದ್ವಿ. ಬಟ್ ಸಿನಿಮಾ ನೋಡಿ ನಿಜವಾಗ್ಲೂ ಒಂದು 20 ನಿಮಿಷ ಆದಮೇಲೆ ಟೋಟಲ್ ಮಾಡಿದ್ವಿ. ನಾವೆಲ್ಲೂ ಜಾಸ್ತಿ ಕಮರ್ಷಿಯಲ್ ಹತ್ರ ಮಾಡಿದ್ರಾಗೆ ನಿಜವಾದ 2 ಮಕ್ಕಳ ಲೈಫಲ್ಲಿ ಏನು ನಡೆಯುತ್ತೆ, ಅವ್ರು ಏನಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ, ಹೆಂಗೆ ಅವ್ರು ಅಚೀವ್ ಮಾಡ್ತಾರೆ ಅನ್ನೋದೇ ಗುರಿ. ಆಮೇಲೆ ಈ ಗುರಿ ಟೈಟ್ಲು ನನಗೆ ಅವರೇ ಶ್ರೀನಿವಾಸ್ ಸರೇ ಕೊಟ್ಟಿದ್ದು, ಅದಕ್ಕೂ ಒಂದು ಥ್ಯಾಂಕ್ಸ್ ಅವ್ರಿಗೆ. ಹೋಗಪ್ಪ ಅಂತಂದ್ರು. ಯಾಕಂದರೆ ಅಚ್ಯುತ್ ಸರು ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ರೆ ಆ ಟೈಮಲ್ಲೂ ಫುಲ್ ಬ್ಯುಸಿ, ಅವ್ನು ಹಿಡಿಯೋದೇ ಕಷ್ಟ. ಬಟ್ ಆ ಸಿನಿಮಾ ಒಪ್ಕೊಂಡಿದ್ದು ನಮಗೆ ನಿಜವಾಗ್ಲೂ ಖುಷಿ ಸರ್. ನಿಮ್ಮಿಂದ ನಾವು ಒಂದು ಸ್ಟೆಪ್ ಮೇಲೆ ಹೋಗ್ತೀವಿ. ಥ್ಯಾಂಕ್ ಯು. ಉಗ್ರಮನ್ ಸರ್ದು ಜಯಶ್ರೀ ಮೇಡಮ್ದು ಒಂದು ಘಟನೆ ಎಲ್ಲೇಬೇಕು. ಒಂದು ಸೀನ್ ನಾನು ನರೇಟ್ ಮಾಡಿದ ತಕ್ಷಣ ನಿಜವಾಗ್ಲೂ ಓದ್ಬಿಡೋರು. ಓದಿದ ತಕ್ಷಣ ಮೇಡಮ್ ತೋರ್ಸೋರು, ನೋಡಿ ಗಾಯ ಆಗಿದೆ, ರಕ್ತ ಬರ್ತಿದೆ, ವಸೂಲಿ ಮಾಡ್ಕೊಡಿ ಅನ್ನೋದು. ಆ ಥರ ತುಂಬ ಏಟ್ಗಳು ತಿಂದಿದ್ದಾರೆ ಮಂಜು ಸರ್ ಕೈಯಲ್ಲಿ. ಮಕ್ಕಳು ಕೂಡ ಏಟ್ ತಿಂದಿದ್ದಾರೆ. ತುಂಬ ನ್ಯಾಚುರಲ್ ಆಗಿ ಇಬ್ರು ಆಕ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಸರ್ ಮಂಜು ಸರ್. ಸರ್ ನಿಜವಾಗ್ಲೂ ಈ ಲೆವೆಲ್ಗೆ ಬಂದಿದೆ ಅಂತ ನಾನು ಅನ್ಕೊಂಡಿಲ್ಲ ಸರ್. ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ನೀವೂ ಚೆನ್ನಾಗಿ ಮಾಡಿ ಸರ್ ಅಂತ. ಆಮೇಲೆ ಅವ್ರು ಹೋದ್ಮೇಲೆ ನಾವು ಬೇರೆ ಎಲ್ಲ ಕೆಲಸ ಮಾಡಿದ್ವಿ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಟೋಟಲ್ ಹೆಂಗೆ ಸಿನಿಮಾ ಕ್ಯಾರಿ ಆಗುತ್ತೆ ಅಂತ ಮೇಡಮ್ ಗೊತ್ತಿಲ್ಲ. ಸೊ ಕ್ಲೈಮ್ಯಾಕ್ಸ್ವರೆಗೂ ನೀವು ಇರ್ತೀರಾ ಮೇಡಮ್. ಇದೊಂದು ಸೊ ತಾಯಿ ಸಂದೀಪ್ ಥರ ಬರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಆ್ಯಕ್ಟ್ ಮಾಡಿರುವ ಮತ್ತು ಸಂದೀಪ್ ಸರ್ ನಿಮಗೂ ಕೂಡ ಥ್ಯಾಂಕ್ಸ್.